ಅವ್ರದ್ದು ಒಂದು ಇತಿಹಾಸ ಬರೆಯಬಹುದು ನಾವು. ರಮೇಶ್ ಕುಮಾರ್ ಅವ್ರದ್ದೇ ಒಂದು ಇತಿಹಾಸ, ಒಂದಲ್ಲ ಒಂದು ದಿವಸ ನಾವೆಲ್ಲ ಅವ್ರದ್ದು ಒಂದು ಇತಿಹಾಸವನ್ನ ಬರೀಬಹುದು ಅಂತ ಒಬ್ಬ ನಾಯಕರು ಇಂಥ ಒಂದು ಕಾರ್ಯಕ್ರಮದ ಭಾಗವಹಿಸೋದು ವಿಶೇಷ. ಅವರು ಭಾಗವಹಿಸಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಮಂಜಣ್ಣು, ಕೊತ್ತೂರು ಮಂಜಣ್ಣು ಅಂದರೆ ಚಪ್ಪಾಳಿ ಜೋರ ಹೊಡಿತಾ ಇರ್ತಾರೆ ಮುಳಬಾಗಿಲು ತಾಲೂಕರು. ಆದರೆ ಅವಕಾಶ ಹೋಗ್ಬಿಡ್ತು ಅಷ್ಟೇ. ಇಲ್ಲ ಅಂದಿದ್ರೆ ಕೊತ್ತೂರು ಮಂಜಣ್ಣು ಪರ್ಮನೆಂಟ್ ಇಲ್ಲಿ, ಅವ್ರನ್ಯಾರು ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ, ವರದಾಯ ಸ್ವಾಮಿ ಆಶೀರ್ವಾದ, ಇಲ್ಲಿ ಅವಕಾಶ ವಂಚಿತರಾದರೂ ಕೂಡ ದೇವರು ಕೋಲಾರಲ್ಲಿ ಇವತ್ತು ಶಾಸಕರಾಗಿ, ಇವತ್ತು ಕೋಲಾರ ಕ್ಷೇತ್ರಕ್ಕೆ ಒಂದೇ ಅಲ್ಲ, ಮುಳಬಾಗಿಲು ಅಂದರೆ ತುಂಬ ಈಗಲೂ ಕೂಡ ಅಭಿಮಾನ ಅವರಿಗೆ. ಮುಳಬಾಗಿಲು 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 ಅಂತ ಇರ್ತಾರೆ. ನನ್ನ ಜೊತೆಲಿದ್ದಾಗ ನೋಡ್ತಾ ಇರ್ತೀನಿ. ಅವರು ಕೂಡ ಭಾಗವಹಿಸಿರೋದು. ಮತ್ತು ಆದಿನಾರಾಯಣ್ ನಮ್ಮ ಅಭ್ಯರ್ಥಿ ಆಗಿದ್ದವರು, ಪಾಪ ಒಳ್ಳೆ ಸಾಧು ಪ್ರಾಣಿ, ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಅನಿಲ್ ಅವ್ರ ಬಗ್ಗೆ ಹೇಳೋದೇನಿಲ್ಲ, MLC ಅವರು ಅಂತ ಹೇಳ್ಬೇಕಷ್ಟೇ ನಾವು. ಅವರು ನಮ್ಮೆಲ್ಲರಿಗೂ ಕೂಡ ಈ ಜಿಲ್ಲೆಯಲ್ಲಿ ತುಂಬ ಚಿಕ್ಕ ವಯಸ್ಸಿಂದ ರಾಜಕೀಯವಾಗಿ ಪರಿಚಯ ಇರೋಂಥವರು MLC ಅವರು ಅನಿಲ್ ಕುಮಾರ್ ಅವರು. ಮತ್ತು ನಮ್ಮ ಒಕ್ಕೂಟದ ನಿರ್ದೇಶಕರಾಗಿ ನನ್ನ ಜೊತೆಲಿ ಕೆಲಸ ಮಾಡಿದಂಥ ರಾಜೇಂದ್ರ ಗೌಡರು, ಮಂಜಣ್ಣವರು, ಮತ್ತು ಮುರಳಿಯವರು, ಮತ್ತು ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಮೆಂಬರ್ ಅವರು, ವಿಶೇಷವಾಗಿ ಈ ಬುಕ್ಕನ್ನು ಬರೆದಂಥವರು ಲೇಖಕರು ಉತ್ತನೂರು ವೆಂಕಟೇಶಣ್ಣವರು ಇವತ್ತು ಈ ಕಾರ್ಯಕ್ರಮದ ಅವರೇ ಬಿಂದು. ಮತ್ತು ಗ್ರಾಮ ಪಂಚಾಯತಿ ಪಕ್ಕದ ಗ್ರಾಮ ಪಂಚಾಯತಿ ಮೆಂಬರು, ಉತ್ತನೂರು ಗ್ರಾಮ ಪಂಚಾಯತ್ ಚೇರ್ಮನ್ ಇಬ್ಬರು ಕೂಡ ಇದ್ದೀರಿ. ಎಲ್ಲ ಮುಖಂಡರು ಕೂಡ ಎಲ್ಲರೂ ಇದ್ದೀರಿ. ಈ ಪುಸ್ತಕ ನೋಡಿದಾಗ ನಾನು ನೋಡ್ತಾ ಇದ್ದೆ, ಇವೆಲ್ಲ ಬೇಕಾಗ್ತದೆ. ಪ್ರತಿಯೊಂದು ಹಳ್ಳಿಗೂ ಒಂದು ಇತಿಹಾಸ ಇರ್ತದೆ, ಪ್ರತಿಯೊಂದು ಹಳ್ಳಿಗೂ ಒಂದು ಇತಿಹಾಸ ಇರ್ತದೆ. ಈ ಉತ್ತನೂರಿಗೂ ಒಂದು ಇತಿಹಾಸ ಇದೆ. ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆ ಹಿರಿಯರು ಒಂದು ಇತಿಹಾಸಗಳನ್ನು ಬಿಟ್ಟು ಹೊಟ್ಬಿಟ್ಟಿದ್ದಾರೆ. ಆ ಇತಿಹಾಸಗಳ ನೆನಪಲ್ಲಾದರೂ ಉಳ್ಕೊಬೇಕಾದ್ರೆ ಇಂಥ ವೆಂಕಟೇಶಣ್ಣ ಅಂತವರು ಉಟ್ಕೊಬೇಕಾಗ್ತದೆ. ನಮ್ಮ ಇತಿಹಾಸ ಹಿಂಗಿತ್ತು, ನಾವ್ಯಾರು ಮರಿಬಾರ್ದು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ, ಉಳಿಸ್ಕೋಬೇಕಾಗ್ತದೆ ಅನ್ನೋಂಥ ಪ್ರಯತ್ನ ಪಡೋಂಥವರು ಸಿಗ್ಬೇಕಾಗ್ತದೆ. ಅಂಥವರು ಒಬ್ಬರು ಉತ್ತನೂರು ವೆಂಕಟೇಶಣ್ಣವರು ಲೇಖಕರು ಸಿಕ್ಕಿ ನನ್ನ ಊರು ನೆನಪುಗಳು ಅಂತೇಳಿ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿರೋದು ನಿಜವಾಗ್ಲೂ ಮುಂದಿನ ಒಂದು ಜನ್ರೇಷನ್. ನಮ್ಮ ಮಂಜಣ್ಣವ್ರು ಹೇಳ್ತಾ ಇದ್ರು, ನಿಜ ಕೂಡ. ಇವತ್ತು ಐಶ್ವರ್ಯ ಸಿಗ್ಬೋದು ಬೇಕಾದಷ್ಟು, ಅದು ಇತಿಹಾಸ ಸಿಗಲ್ಲ. ಆ ಇತಿಹಾಸವನ್ನು ತಿಳ್ಕೊಂಡ್ರೆ ಎಲ್ಲಿ ಮರ್ತೋಗ್ಬಿಡ್ತೀವೋ ಅಂತ ಅನಿಸ್ತದೆ. ನಾನು ಕೂಡ ನೋಡಿದ್ದೀನಿ, ನನಗೂ 62 ವರ್ಷ ಈಗ. ನಾವು ಕೂಡ ನಮ್ಮ ಹಳ್ಳಿಗಳ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನೋಡ್ಕೊಂಬಂದಿದ್ವಿ. ನಾವು ಅದನ್ನು ನೆನಪು ಮಾಡ್ಕೊತಾ ಇರ್ತೀವಿ. ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ಇವತ್ತು ಅಧಿಕಾರ ಐಶ್ವರ್ಯದಲ್ಲಿ ಮರ್ತೋಗ್ಬಿಟ್ರೆ ಈಗಾಗಲೇ ಸುಮಾರು ಕಳ್ಕೊಂಡಿದ್ದೀವಿ ನಾವು. ಮರ್ತು ಇನ್ನು ಮುಂದೆ ತುಂಬ ಕಷ್ಟ ಕೂಡ ಆಗ್ತದೆ ಇಂಥವೆಲ್ಲ ಮರ್ತು ಹೋಗ್ತಾ ಇದ್ದಾರೆ. ಅದಕ್ಕಾದರೂ ಇಂಥವ್ರ ಮುಖಾಂತರ ನಮ್ಮ ಹೊಸ ಜನ್ರೇಷನ್ಗೆ ಇತಿಹಾಸವನ್ನು ಅವ್ರಿಗೆ ನೆನಪು ಮಾಡೋದ್ರ ಜೊತೆಗೆ ಉಳಿಸ್ಕೊಂಡಂಥ ಪ್ರಯತ್ನಗಳು ಮಾಡೋಂಥವ್ರು ನಮ್ಮಂಥವ್ರು ಬೇಕಾಗ್ತದೆ. ಇಲ್ಲಾಂದರೆ ಭಾರಿ ಕಷ್ಟ ಆಗ್ತದೆ. ಅಂಥ ಪ್ರಯತ್ನವನ್ನು ವೆಂಕಟೇಶಣ್ಣವ್ರು ಮಾಡಿದ್ದಾರೆ. ಮಂಜಣ್ಣವ್ರು ಹೇಳ್ತಾ ಇದ್ರು ಉತ್ತನೂರು ಶ್ರೀಣ್ಣವ್ರ ಬಗ್ಗೆ. ನಾನು ಉತ್ತನೂರಿಗೇನು ಹೊಸ್ತು ಅಲ್ಲ, ನಮ್ಮ ಅಕ್ಕನ ಕೊಟ್ಟಿದ್ದೀವಿ. ಯಾರಿಗೆ? ನಮ್ಮ ಸೀನಣ್ಣನಿಗೆ, ಸಿನಿಮಾವನಿಗೆ. ನಾವು ಸುಮಾರು, ನನ್ನ ಪ್ರಕಾರ ನನಗೆ 60 ಅಂದರೆ ನನಗೆ ಸುಮಾರು ಚೆನ್ನಾಗಿ ಮದುವೆಗೆಲ್ಲ ಬಂದಿದ್ದೆ ನಾನು. ಆಗಲಿಂದ ಈ ಉತ್ತನೂರು ಇತಿಹಾಸ ನನಗೆ ಗೊತ್ತಿದೆ. ತುಂಬ ಚೆನ್ನಾಗಿ ಊರಲ್ಲಿ ಒಗ್ಗಟ್ಟಾಗಿ ಊರಿನ ಒಂದು ಒಗ್ಗಟ್ಟನ್ನು, ಇತಿಹಾಸವನ್ನು ನಾನು ನೋಡ್ತಾ ಇದ್ದೆ. ಒಳ್ಳೆ ಕಾರ್ಯಕ್ರಮ ಮಾಡೋಂಥದ್ದು, ಒಟ್ಟಿಗೆ ಒಗ್ಗಟ್ಟಾಗಿರೋಂಥದ್ದು ಕೂಡ ನೋಡ್ತಾ ಇದ್ದೆ ನಾನು. ಅದೇ ನಮ್ಮ ರಮೇಶ್ ಕುಮಾರ್ ಅವ್ರನ್ನ ಹೇಳ್ದಂಗೆ ಹಣೆ ಬರಬೇಕು ಅಷ್ಟೇ. ಹಣೆ ಬರಿಲ್ಲ ಅಂದರೆ ನೀನು ಎಷ್ಟೇ ಬಾಧೆ ಬಿದ್ದರೂ ಆಗಲ್ಲ. ಹಣೆ ಬರೆಯಿಲ್ಲ ಅಷ್ಟೇ ಯಾರಿಗೆ? ಉತ್ತನೂರು ಸಿನಿಮಾ ಅವನಿಗೆ. ಅದು ನಾನು ಹೇಳ್ತಾ ಇರ್ತೀನಿ, ಆಯಿತು ವಯಸ್ಸಾಯ್ತಲ್ಲ, ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಆರಾಮಾಗಿರು,
ಪ್ರತಿಯೊಬ್ಬರಿಗೂ ಅಷ್ಟೇ ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ತಾಳ್ಮೆ ನಂಬಿಕೆ ಇದ್ರೆ ಅವಕಾಶ ಬಂದ್ಬಿಡ್ತದೆ ಅಂತ ಹೇಳ್ತಾ ಇರ್ತೀನಿ ನಾನು. ಏನು ಮಾಡೋಕ್ಕಾಗಲ್ಲ, ಬೇಜಾರು ಬಿದ್ದರೂ ಆಗಲ್ಲ, ಏನು ಮಾಡಿದ್ರು ಆಗಲ್ಲ. ಏನೇ ಆಗಲಿ ನಿಮ್ಮಂಥವ್ರ ಮಾರ್ಗದರ್ಶನದಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಯಾರು ಬಯಸ್ತಾರೆ? ಇಂಥ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತಾರೆ, ಆದರೆ ಇಂಥ ಒಂದು ಕಾರ್ಯಕ್ರಮ ಮಾಡೋದು ವಿಶೇಷ ಬೇಕಾಗಿದೆ. ಪ್ರತಿಯೊಂದು ಊರಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಮ್ಮ ಇತಿಹಾಸಗಳನ್ನ, ನಮ್ಮ ಊರುಗಳ ಇತಿಹಾಸಗಳನ್ನ, ಇವತ್ತು ನಮ್ಮ ಜಿಲ್ಲೆಯ ಇತಿಹಾಸವನ್ನ, ಇವತ್ತೇನು ನನ್ನ ಊರು ನೆನಪುಗಳು ಅಂತೇಳಿ ಏನು ಮಾಡಿದಿರಿ, ನಮ್ಮ ಜಿಲ್ಲೆ ಇತಿಹಾಸ ಕೂಡ ಒಂದಿದೆ. ಮಂಜಣ್ಣವ್ರು ಹೇಳಿದಂಗೆ ಜಿಲ್ಲೆಯಲ್ಲಿ ಬೇಕಾದಷ್ಟು ಇತಿಹಾಸಗಳು ಬಿಟ್ಟು ಹೊಟ್ಬಿಟ್ಟವ್ರೆ. ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆ ಅನ್ನೋದು ಕೂಡ ನಾವು ಮರೆಯೋಂಗಿಲ್ಲ. ಇವೆಲ್ಲ ಉಳಿಸ್ಬೇಕಾದ್ರೆ ನೀವೇನು ಪ್ರಯತ್ನ ಮಾಡಿದ್ರಿ, ಇನ್ನೂ ಸುಮಾರು ಆಗಲಿ, ಮತ್ತು ಅವನ್ನೆಲ್ಲ ನೆನಪು ಮಾಡ್ಕೊಳ್ಳೋ ಜೊತೆಗೆ ನಾವು ಉಳಿಸ್ಕೊಡೋಂಥ ಒಂದು ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ತುಂಬ ಖುಷಿ ಆಯಿತು. ನಾನು ನೋಡಿದೆ ಕೆಲವೆಲ್ಲ, ನಾವೆಲ್ಲ ನೋಡ್ತಾ ಇದ್ದೀವಿ ಹುಡುಗರಲ್ಲಿ, ಇವೆಲ್ಲ ನಾವು ನೋಡಿದ್ದೀವಿ ನಾವು. ಆಮೇಲೆ ಈಗ ಹೊಸ ಜನ್ರೇಷನ್ ಸಿಗೋದೇ ಇಲ್ಲ ಇವೆಲ್ಲ. ಇದರಲ್ಲಿ ಏನೇನಿತ್ತು ಇವೆಲ್ಲ ಕೂಡ ನಮ್ಮ ಕಾಲದಲ್ಲಿ ಇತ್ತು, ನಾವೆಲ್ಲ ನೋಡ್ಕೊಂಡು ಬರ್ತಿದ್ವಿ. ಆದರೆ ಇವತ್ತೆಲ್ಲ ಇದೆಲ್ಲ ಇತ್ತ ಅಂತೇಳಿ ಈ ಬುಕ್ಕು ಓದೋರ್ಗೆ ಗೊತ್ತಾಗ್ತದೆ. ಅದು ತಿಳಿಸುತ್ತೆ ಕೆಲಸ ನಾವು ಆಡಬೇಕು. ಆ ಪ್ರಯತ್ನ ನೀವು ಮಾಡಿದ್ರಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದ ಭಾಗವಹಿಸಕ್ಕೆ ನನಗೂ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಮತ್ತು ವಿಶೇಷವಾಗಿ ವರದಾಯ ಸ್ವಾಮಿ ದೇವಸ್ಥಾನ ಹುತ್ತೂರಲ್ಲಿ ಮೊದಲಿಂದ ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಊರಿನವರು ತುಂಬ ಪ್ರಯತ್ನ ಮಾಡ್ತಾ ಇದ್ರು, ಸಹಕಾರವನ್ನು ಕೂಡ ತಗೊಂತ ಇದ್ರು. ನಮ್ಮ ಮಂಜಣ್ಣ ತುಂಬ ಸಹಕಾರ ಕೊಟ್ಟವನೇ. ನನಗೆ ಇವತ್ತು ತುಂಬ ದಿವಸ ಆಗಿತ್ತು ಇಲ್ಲಿ ಬಂದು ನೋಡಿದಾಗ ಆ ಗೋಪುರ ಯಾಕೆ ನಿಂತೋಯ್ತೋ ಗೊತ್ತಾಗ್ತಾ ಇಲ್ಲ ನನಗೆ. ತುಂಬ ವರ್ಷಗಳಿಂದ ಈಗ ನಾನು ಅಲ್ಲಿ ಬಂದು ನಿಂತ್ಕೊಂಡು ನೋಡಿ, ನಾನು ಯಾರನ್ನ ಕೇಳಿದೆ ಊರಿನವ್ರನ್ನ, ಯಾಕೆ ಹಿಂಗೆ ಬಿಟ್ಬಿಟ್ಟಿದ್ದೀರಿ, ತುಂಬ ವರದಾಯ ಸ್ವಾಮಿ ದೇವಸ್ಥಾನ ತುಂಬ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ರಿ, ಈ ಗೋಪುರ ತುಂಬ ವರ್ಷದಿಂದ ಹಿಂಗೆ ನಿಂತಿದೆ ಅಂತ. ಇವತ್ತು ನಾನು ಮಂಜಣ್ಣವ್ರನ್ನ, ಆದಿನಾರಾಯಣವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಊರಿನವರು ಸಹಕಾರ ತಗೊಂಡ್ರಿ, ಪಕ್ಷ ಪಾರ್ಟಿ ಬಿಟ್ಬಿಡ್ರಿ. ಯಾವತ್ತು ಊರುಗಳಲ್ಲಿ ನಾವು ರಾಜಕಾರಣ ಪ್ರತಿ ಟೈಮಲ್ಲಿ ಸಂದರ್ಭದಲ್ಲಿ ಇಟ್ಕೊಂತೀವೋ ಇತಿಹಾಸಗಳು ಬಿಟ್ಬಿಡ್ತೀವಿ, ಆಮೇಲೆ ಊರಿನ ಅಭಿವೃದ್ಧಿನೂ ಹೋಗ್ಬಿಡ್ತದೆ. ರಾಜಕಾರಣ ಟೈಮಲ್ಲಿ ಮಾಡ್ಕೊಂಡ್ರೆ ಯಾರು ಒಳ್ಳೆಯವರಾದ ಅವ್ರಿಗೆ ಊಟ ಹಾಕ್ಬಿಡ್ತಾರೆ. ಅದಾದಮೇಲೆ ಇವನ್ನೆಲ್ಲ ಮಾಡಬೇಕಾದ್ರೆ ಒಟ್ಟಿಗೆ ಒಗ್ಗಟ್ಟಾಗಿ ಎಲ್ಲರ ಹತ್ರ ಹೋಗಿ ಸಹಕಾರವನ್ನು ತಗೊಳ್ಳಂತೆ ಕೆಲಸ ಮಾಡಬೇಕು. ಆದಷ್ಟು ಈ ವರದಾಯ ಸ್ವಾಮಿ ಒಂದು ಇತಿಹಾಸ ಇದೆಲ್ಲ, ಇತಿಹಾಸವನ್ನು ಕಾಪಾಡ್ಕೊಬೋದು. ಉದಾಹರಣೆ, ನಮ್ಮ ಕೊಮ್ಮನಹಳ್ಳಿಯಲ್ಲಿ ಸಿ ಬರಿಗೌಡ ಮನೆ ದೇವರು, ಇದು ಶ್ರೀನಿವಾಸಗೌಡ್ರ ಮನೆ ದೇವರು. ಆದರೆ ಸಿ ಬರಿಗೌಡರು ಮನೆ ದೇವರು ಅಂದರೆ ಅದಕ್ಕೊಂದು ದೊಡ್ಡ ಒಕ್ಕಲ್ರವ್ರೆ, ಸುಮಾರು ಜನ ಬರೋರು, ಅದು ಊರವ್ರು ಸಪೋರ್ಟ ಮಾಡ್ತಾ ಇರಲಿಲ್ಲ. ನಾನು ತಲೆ ಎತ್ತಿದ ಮೇಲೆ ಏನಪ್ಪ ಅಲ್ಲಿಂದ ಬಂದು ಇವರೆಲ್ಲ ಸಪೋರ್ಟ ಮಾಡ್ತಾರಲ್ಲ ಅಂತೇಳಿ ಅವ್ರ ಸಹಕಾರವನ್ನು ತಗೊಂಡೆ. ಇವತ್ತು ಮಾಡೆಲ್ ದೇವಸ್ಥಾನ ಅದು. ಕೃಷ್ಣ ಬೈರೇಗೌಡರಿಗೆ ಬಂದರೆ ಖುಷಿ ಅಂತ. ಈಗ ನಿನ್ನೆ ಕೂಡ ಅವರಮ್ಮ ಬಂದಿತ್ತು. ಮತ್ತು ಬೇಕಾಷ್ಟು ಜನ ಇರ್ತಾರೆ ಸಹಕಾರ ಕೊಡೋಂಥವ್ರು. ನಾವು ಸಹಕಾರವನ್ನು ತಗೊಂಡ್ರೆ ಏನು ಬೇಕೋ ಮಾಡ್ಬೋದು ಅನ್ನೋದು ಉದಾಹರಣೆ ಹೇಳಿದೆ. ಆದಷ್ಟು ಬೇಗನೆ ಮಂಜಣ್ಣ ಇವರು ಮನಸ್ಸು ಮಾಡಿದರೆ ಇನ್ನು ಯಾರ್ಯಾರು ಸಹಕಾರ ಬೇಕೋ ಕೊಡ್ತಾರೆ. ನಿಮ್ಮ ಮಾಡಿಕೊಟ್ರೆ ಒಳ್ಳೆಯದು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.